ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೇಸುವಿನಿಂದ ದೀನತೆಯನ್ನು ಮತ್ತು ಸಾತ್ವಿಕತೆಯನ್ನು ನಾವು ಕಲಿಯಬೇಕು. ಸಾತ್ವಿಕತೆ ಮತ್ತು ದೀನತೆಯನ್ನು ಕಲಿಯುವಂಥದ್ದು ಬಹಳ ಮುಖ್ಯ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 5 ನಾವು ನೋಡುವುದಾದರೆ, ಸಾತ್ವಿಕತೆಯನ್ನು ಹೊಂದಿರುವವರು ಧನ್ಯರು, ಅಂದರೆ ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವವರು ದೀನರು, ಏಕೆಂದರೆ ಅವರು ಭೂಲೋಕವನ್ನು ಬಾಧ್ಯತೆಯಾಗಿ ಪಡೆಯುವವರು. ಈ ವಚನದಲ್ಲಿ ನಾವು ನೋಡುವುದಾದರೆ ಪ್ರಿಯರೇ, ತಮ್ಮ ಹಕ್ಕುಗಳನ್ನು, ತಮ್ಮ ಬಾಧ್ಯತೆಗಳನ್ನು ಹೋರಾಡುವುದಿಲ್ಲವೋ, ಯಾರು ತಮಗಾದಂಥ ಅನ್ಯಾಯಕ್ಕೆ ಪ್ರತಿಕಾರವನ್ನು ತೀರಿಸುವುದಿಲ್ಲವೋ ಅಂಥವರ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಎನ್ನುವುದಾಗಿ ನಾನು ನಂಬುತ್ತೇನೆ. ಯೇಸುವಿನ ಹಕ್ಕುಗಳನ್ನು ನಿರಾಕರಿಸಲ್ಪಟ್ಟಾಗ, ಅಸಾತ್ವಿಕತೆಯನ್ನು ತೋರಿಸಿದಾಗ ಆತನು, ದೇವರು ಯಾರನ್ನು ಶಪಿಸಲಿಲ್ಲ, ಯಾರಿಗೂ ತಿರುಗಿ ಹೇಳಲಿಲ್ಲ. ಉದಾಹರಣೆಗೆ, ಕರ್ತನನ್ನು ಶಿಲುಬೆಗೆ ಹಾಕುವಾಗ ಆತನನ್ನು ಗೇಲಿ ಮಾಡ್ತಾರೆ, ನಗುತ್ತಾರೆ. ಆದರೆ ಕರ್ತನು ಒಂದೇ ಒಂದು ಮಾತನ್ನು ಅವರಿಗೆ, ನೀವು ಮಾಡ್ತಾ ಇರೋದು ಸರಿಯಾ ಎಂಬುದಾಗಿ ಕೇಳಲಿಲ್ಲ. ಅವರನ್ನು ಶಪಿಸಲಿಲ್ಲ, ಅವರನ್ನು ತೀರ್ಪಾಗಲಿ ಎಂಬುದಾಗಿ ಹೇಳಲಿಲ್ಲ. ಸಾತ್ವಿಕತೆಯಿಂದ ಇದ್ದರು. ಕರ್ತನು ಸಾತ್ವಿಕತೆಯಿಂದ ನಡೆದುಕೊಂಡನು. ಆತನು ತನ್ನನ್ನು ಶಪಿಸಿದವರನ್ನು ಶಪಿಸಲಿಲ್ಲ. ಶಿಲುಬೆಗೆ ಹಾಕಿದವರ ವಿರುದ್ಧ ನ್ಯಾಯ ತೀರ್ಪಿಗೆ ದೇವರೊಡನೆ ಪ್ರಾರ್ಥಿಸಲಿಲ್ಲ. ಮತ್ತಾಯ 11ನೇ ಅಧ್ಯಾಯ 29 ನೋಡೋದಾದರೆ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನಿಂದ ಕಲಿತುಕೊಳ್ಳ್ರೆ. ನನ್ನಲ್ಲಿ ದೀನತೆ ಮತ್ತು ಹೃದಯದ ಸಾತ್ವಿಕತೆ ಇದೆ. ಪ್ರಿಯರೇ, ಕರ್ತನಲ್ಲಿ ಏನಿದೆ ಅನ್ನೋದು ನೋಡೋದಾದರೆ, ದೀನ ಮನಸ್ಸು, ದೀನತೆ, ಹೃದಯದಲ್ಲಿ ಸಾತ್ವಿಕತೆ ಇದೆ. ಅದಕ್ಕೆ ಸಾತ್ವಿಕತೆ ಅಂತಂದರೆ ಸಮರ್ಪಣಾ ಭಾವ. ಸತ್ಯವೇದದಲ್ಲಿ ಸಾತ್ವಿಕತೆ ಅನ್ನುವುದನ್ನು ನೋಡುವುದಾದರೆ, ದೀನನು, ತನ್ನನ್ನು ತಾನು ಹೆಚ್ಚಿಸಲ್ಪಡದೆ ಇರುವಂಥವನು, ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂಥವನು. ಈ ಭೂಮಿಯ ಮೇಲೆ ನಾವು ನಮ್ಮ ಹಕ್ಕುಗಳಿಗಾಗಿ, ನಮ್ಮ ಬಾಧ್ಯತೆಗಳಿಗಾಗಿ ಹೋರಾಡ್ತೇವೆ. ನಾವ್ಯಾರು ಮೌನವಾಗಿ ಇರುವವರಲ್ಲ. ಏಕೆಂದರೆ ಇಲ್ಲಿ ಹೇಳಿರುವಂತೆ ನಾವು ಭೂಮಿಗೆ ಬಾಧ್ಯರಾಗಿದ್ದೇವೆ. ಹಕ್ಕುಗಳಿಗಾಗಿ ಹೋರಾಡದೇ ಇರುವವರಿಗೆ ದೇವರು ಈ ಪ್ರಪಂಚವನ್ನು ಬಾಧ್ಯತೆಯಾಗಿ ನೀಡುತ್ತಾರೆ. ಇದು ದೇವರ ದೃಷ್ಟಿಯಲ್ಲಿ ಒಳ್ಳೆಯದೇ. ದೇವರು ತಮ್ಮ ಶ್ರೇಷ್ಠ ಆಶೀರ್ವಾದಗಳನ್ನು ನೀಡುವುದು ನಮಗಾಗಿ, ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಬದುಕು ಸುಂದರವಾಗಿ ಆಗುವುದಕ್ಕಾಗಿ ದೇವರು ನಮಗೆ ಅತ್ಯುತ್ತಮವಾದದ್ದನ್ನು ಕೊಟ್ಟಿದ್ದಾರೆ. ಯೇಸು ತನ್ನ ಎಲ್ಲ ಹಕ್ಕುಗಳನ್ನು ಬಿಟ್ಟನು. ಯಾರಿಗಾಗಿ? ನಮಗಾಗಿ. ಎಲ್ಲ ಹಕ್ಕುಗಳನ್ನು. ಯಾಕೆಂದರೆ ಆತನು ಶಿಲುಬೆಯಲ್ಲಿ ಏರುವುದಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟನು. ಆತನ ದೀನತೆ, ಸಾತ್ವಿಕತೆ ನೋಡುವುದಾದರೆ, ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯನ್ನು ಹೊರುವುದಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟನು. ಅದು ಸಾತ್ವಿಕತೆ, ಅದು ದೀನತೆ. ಅದೇ ಯೇಸು ಕ್ರಿಸ್ತನ ಅತ್ಯುತ್ತಮವಾದಂಥ ಒಂದು ಪಾರಂಪರಿಕೆಯ ಸನ್ನಿವೇಶ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವಾ, ಸಹಾಯ ಮಾಡು. ನಡುನೆತ್ತಿಯಿಂದ ಕಾಲಿನ ಕಿರುಬರು ನಿಮ್ಮ ರಕ್ತ ಚೆಲ್ಲಲ್ಪಡಿಸು.
ಯಾರ್ಯಾರು ಈ ಲೋಕದಲ್ಲಿ ಹಾಸಿಗೆಗಳ ಮೇಲಿದ್ದಾರೋ ಅವರ ಮೇಲೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಅಪ್ಪ, ನಿಮ್ಮ ರಕ್ತದಿಂದ ಸೌಖ್ಯ ಉಂಟು, ನಿಮ್ಮ ರಕ್ತದಲ್ಲಿ ಅದ್ಭುತಗಳು ನಡೆಯುವುದುಂಟು ಸ್ವಾಮಿ. ನಾನು ನಂಬುತ್ತೇನೆ ದೇವರೇ, ನಾನು ನಂಬುತ್ತೇನೆ. ಆ ಮಕ್ಕಳನ್ನು ಆಶೀರ್ವದಿಸಪ್ಪ. ನೀವು ಒಳ್ಳೆಯವರಪ್ಪ, ಆಶೀರ್ವದಿಸಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ.